Hey everyone, welcome you all to PW Kannada channel. ನಾನು ಶ್ರೀಜಾ ಕೆಸಿ ನಿಮ್ಮ ಕೆಮಿಸ್ಟ್ರಿ ಮೆಂಟರ್. ಇವತ್ತಿನ ಕ್ಲಾಸ್ನಲ್ಲಿ ಕೆಮಿಸ್ಟ್ರಿ ಬ್ಲೂ ಪ್ರಿಂಟ್ ಸಹಾಯದಿಂದ ಎಕ್ಸಾಮ್ಗೆ ಬೆಸ್ಟ್ ಆಗಿ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ 2024 ಕೆಮಿಸ್ಟ್ರಿ ಪೇಪರ್ ಪ್ಯಾಟರ್ನಲ್ಲಿ ಆಗಿರುವಂತಹ ಬದಲಾವಣೆಗಳನ್ನ ಗಮನ ಹರಿಸೋಣ. ಪಾರ್ಟ್ ಎ ಅಂತ ಹೇಳಿ ಬಂದಾಗ ಪಾರ್ಟ್ ಎ ರೋಮನ್ ನಂಬರ್ 1 ನಿಮಗೆ 15 MCQ ಕ್ವೆಶನ್ಸ್ನ ಕೇಳ್ತಾರೆ. ಈಚ್ ಕ್ವೆಶನ್ ವಿಲ್ ಕ್ಯಾರಿ 1 mark ಆ್ಯಂಡ್ ದೇರ್ ಇಸ್ ನೋ ಚಾಯ್ಸ್, ಯು ಹ್ಯಾವ್ ಟು ಆನ್ಸರ್ ಆಲ್ ದೋಸ್ MCQ ಕ್ವೆಶನ್ಸ್. ಸೊ ಇಲ್ಲಿ ಬ್ಲೂ ಪ್ರಿಂಟ್ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ, ಬಿಕಾಸ್ ಬ್ಲೂ ಪ್ರಿಂಟ್ನಲ್ಲಿ ಕೆಲವೊಂದು ಚಾಪ್ಟರಿಂದ ಹೈಯರ್ ಆರ್ಡರ್ ಕ್ವೆಶನ್ಸ್ನ ಕೇಳ್ತಾರೆ. ಸೊ ಯಾವ ಕ್ವೆಶನಿಂದ 1 markನಲ್ಲಿ ಡಿಫಿಕಲ್ಟ್ ಆಗಿರುವಂತಹ ಹೈಯರ್ ಆರ್ಡರ್ ಕ್ವೆಶನ್ಸ್ ಕೇಳಬಹುದು. ಒಂದು ಇಲೆಕ್ಟ್ರೋಕೆಮಿಸ್ಟ್ರಿ. ಸೊ ಇಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ನಿಂದ ಪಾರ್ಟ್ ಎನಲ್ಲಿ 1 markಗೆ ಹೈಯರ್ ಆರ್ಡರ್ ಕ್ವೆಶನ್, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಇರುವಂತಹ ಕ್ವೆಶನ್ಸ್ನ ಕೇಳ್ತಾರೆ. ಅದೇ ಥರ D&F ಬ್ಲಾಕ್ನಲ್ಲಿ ಮತ್ತು ಅಮೈನ್ಸ್ನಲ್ಲಿ. ಸೊ ಈ 3 ಚಾಪ್ಟರ್ನಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಆಗಿರುವಂತಹ 1 mark ಕ್ವೆಶನ್ಸನ್ನು ನೀವೇನು ಮಾಡ್ಬೋದು, ಎಕ್ಸ್ಪೆಕ್ಟ್ ಮಾಡಬಹುದು ಇನ್ ಪಾರ್ಟ್ ಎ. ಆಯಿತಾ? ಪಾರ್ಟ್ ಎನಲ್ಲಿ ಸೆಕ್ಟರ್ 2 ಇದೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಹೇಳ್ತೀವಿ ನಾವು. ಅಲ್ಲಿ 5 ಕ್ವೆಶನ್ಸ್ನ ನೀವು ಆನ್ಸರ್ ಮಾಡಬೇಕು ಆ್ಯಂಡ್ ಆಲ್ ದಿ 5 questions ಆರ್ ಕಂಪಲ್ಸರಿ. 5 questions ವಿಲ್ ಕ್ಯಾರಿ, ಈಚ್ ಕ್ವೆಶನ್ಸ್ ವಿಲ್ ಕ್ಯಾರಿ 1 mark. ಸೊ ಪಾರ್ಟ್ ಎ ಬೇಸ್ಡ್ ಆನ್ ಮಾಡೆಲ್ ಪೇಪರ್ ಸ್ಟಡಿ, ಅಂದರೆ ಡಿಫ್ರೆಂಟ್ ಮಾಡೆಲ್ ಪೇಪರ್ಸ್ದು ಅಧ್ಯಯನ ಮಾಡಿದಾಗ ಪಾರ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನಲ್ಲಿ ಯಾವುದೆಲ್ಲ ಲೆಸನಿಂದ ಕ್ವೆಶನ್ಸ್ನ ಕೇಳಬಹುದು ಅಂತ ಹೇಳೋದಕ್ಕೆ ದೀಸ್ ಆರ್ ದ ಲೆಸನ್. ಒಂದು, ನಿಮ್ಮ ಸೊಲ್ಯೂಷನ್ ಚಾಪ್ಟರ್ನಿಂದ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನಲ್ಲಿ ಕ್ವೆಶನ್ಸ್ನ ಸಾಕಷ್ಟು ಮಾಡೆಲ್ ಪೇಪರ್ಸ್ನಲ್ಲಿ ಅವ್ರು ಕೇಳಿದ್ದಾರೆ. ಸೊ ಇದು ನನ್ನ ಒಂದು ರಿಸರ್ಚ್ ಬೇಸ್ ಮೇಲಿರುವಂತಹ ಒಂದು ಅಭಿಪ್ರಾಯ. 100% ಅಂತ ಹೇಳಲ್ಲ, ಬಟ್ ಈ ಥರ ಬರಬಹುದು ಅಂತ ಹೇಳ್ತೀನಿ. ಕೆಮಿಕಲ್ ಕೈನೆಟಿಕ್ಸ್ನಿಂದ, D&F ಬ್ಲಾಕ್ನಿಂದ, ಹ್ಯಾಲೋ ಆಲ್ಕೇನ್ಸ್ನಿಂದ, ಅಮೈನ್ಸ್ನಿಂದ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವೆಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಚಾಪ್ಟರ್ನಿಂದ ಪಾರ್ಟ್ ಎಲಿ ಸೆಕ್ಟರ್ 2ನಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವೆಶನ್ಸನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಬದಲಾವಣೆಗಳು ಬಂದರೂ ಬರಬಹುದು. ಓಕೆನಾ? ನೆಕ್ಸ್ಟ್ ಕ್ವೆಶನ್, ಪಾರ್ಟ್ ಎದು ಮುಗೀತು. ಪಾರ್ಟ್ ಬಿನಲ್ಲಿ ಈಚ್ ಕ್ವೆಶನ್ಗೆ ಎಷ್ಟು ಮಾರ್ಕ್ ಇರುತ್ತೆ ಮೇಡಮ್? ಪಾರ್ಟ್ ಬಿನಲ್ಲಿ ಪ್ರತಿ ಕ್ವೆಶನಿಗೆ ಬಂದು 2 mark ಇರುತ್ತೆ. ಆದರೆ ಎಲ್ಲ ಕ್ವೆಶನ್ ಕಂಪಲ್ಸರಿ ಅಲ್ಲ. ಪಾರ್ಟ್ ಬಿನಲ್ಲಿ ನಿಮಗೆ ಟೋಟಲ್ 6 questions ಇರುತ್ತೆ. ಅದರಲ್ಲಿ ನೀವು ಟಾರ್ಗೆಟ್ ಮಾಡಬೇಕಾಗಿರೋದು ಜಾಸ್ಟ್ 3 questions ಮಾತ್ರ. ಅದು ಪಾರ್ಟ್ ಬಿನಲ್ಲಿ ಯಾವುದೆಲ್ಲ ಲೆಸನ್ಸ್ನಿಂದ ಕ್ವೆಶನ್ಸ್ ಬರಬಹುದು. ಪಾರ್ಟ್ ಬಿ ಅಂತ ಹೇಳಿದಾಗ 2 mark ಕ್ಯಾರಿಂಗ್ ಕ್ವೆಶನ್ಸ್ಗಳು ನಿಮಗೆ ಬೇಕಾದಷ್ಟು ಆಪ್ಷನ್ಸ್ ಇದೆ. ಫಿಸಿಕಲ್ ಕೆಮಿಸ್ಟ್ರಿ ತಗೊಂಡ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ 2 mark ಕ್ವೆಶನ್ಸ್ ಫ್ರಮ್ ಸೊಲ್ಯೂಷನ್ ಆ್ಯಂಡ್ ಕೆಮಿಕಲ್ ಕೈನೆಟಿಕ್ಸ್. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಕೋಆರ್ಡಿನೇಷನ್ ಕಂಪೌಂಡ್ಸ್ ಲೆಸನಿಂದ ನಿಮಗೆ 2 mark ಕ್ವೆಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಆರ್ಗ್ಯಾನಿಕ್ನಲ್ಲಿ ನಿಮಗೆ ಬೇಜಾನ್ ಚಾಯ್ಸ್ ಇದೆ, ಹ್ಯಾಲೋ ಆಲ್ಕೇನ್ಸ್, ಆಲ್ಡಿಹೈಡ್ಸ್, ಬಯೋಮಾಲಿಕ್ಯೂಲ್. ಸೊ 6 ಡಿಫ್ರೆಂಟ್ ಚಾಪ್ಟರ್ಸ್ನಿಂದ 6 questions ಇರುತ್ತೆ. ಈ 6 questionsನಲ್ಲಿ ಓನ್ಲಿ 3 ಆಫ್ ಯೋರ್ ಫೇವ್ರೆಟ್ ಕ್ವೆಶನ್ಸ್ನ ನೀವು ಚೂಸ್ ಮಾಡಬೇಕು, ರೈಟ್ ಆನ್ಸರ್ನ ಬರೀಬೇಕು. ಎಷ್ಟು ಈಸಿ, ಕರೆಕ್ಟ್ ತಾನೇ? ಸೊ ಕರೆಕ್ಟಾಗಿ ಪ್ರಿಪೇರ್ ಆಗಿದ್ದೀರಾ ನೀವು ಅಂತ ಹೇಳಿದ್ರೆ ಸ್ಕೋರಿಂಗ್ ಬಿಕಮ್ಸ್ ವೆರಿ ಈಸಿ. ಸೊ ಪಾರ್ಟ್ ಬಿನಲ್ಲಿ ನಿಮಗೆ ಟೋಟಲ್ 6 questions ಇರುತ್ತೆ. ಪಾರ್ಟ್ ಎನಲ್ಲಿ 15, 5, 6 ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಪಾರ್ಟ್ ಎನಲ್ಲಿ ಹೈಯರ್ ಆರ್ಡರ್ ಕ್ವೆಶನ್ಸ್, ಹೈಯರ್ ಆರ್ಡರ್ ಥಿಂಕಿಂಗ್ ಸೆಕ್ಟರ್ನಿಂದ ಯಾವುದೆಲ್ಲ ಚಾಪ್ಟರಿಂದ ಕ್ವೆಶನ್ಸ್ ಕೇಳ್ತಾರೆ ಅಂತ ಹೇಳಿ. ಸೊ ಬಿ ಲಿಟಲ್ ಎಕ್ಸ್ಟ್ರಾ ಪ್ರಿಪೇರ್ಡ್ ಫಾರ್ ದೋಸ್ ಲೆಸನ್ಸ್. ಯಾವುದೆಲ್ಲ ಅದು? ಇಲೆಕ್ಟ್ರೋಕೆಮಿಸ್ಟ್ರಿ, D&F ಬ್ಲಾಕ್ ಮತ್ತು ಅಮೈನ್ಸ್ ಚಾಪ್ಟರ್ನಿಂದ 1 mark ಇದು ಡಿಫಿಕಲ್ಟ್ ಕ್ವೆಶನ್ಸನ್ನು ಕೇಳಬಹುದು. ಆಯಿತಾ? ಯಾಕೆನಲ್ಲಿ ಬ್ಲೂ ಪ್ರಿಂಟ್ನಲ್ಲಿ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಮೇಡಮ್ ಬ್ಲೂ ಪ್ರಿಂಟ್ ಎಲ್ಲಿ ಅಂತ ಹೇಳಿದ್ರೆ ಹಿಯರ್ ಯು ಕ್ಯಾನ್ ಸಿ. ಸೊ ಸೊಲ್ಯೂಷನ್ ಚಾಪ್ಟರ್ ಎಲೆಕ್ಟ್ರೋಕೆಮಿಸ್ಟ್ರಿನಲ್ಲಿ 1 mark ಹೈಯರ್ ಆರ್ಡರ್ ಕ್ವೆಶನ್ಸ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಅದೇ ಥರ ಇಲ್ಲಿ ನಮ್ಮ D&F ಬ್ಲಾಕ್ನಲ್ಲಿ ವೆರಿ ಶಾರ್ಟ್ ಆನ್ಸರ್ ಅಂಡರ್ ಹಾಟ್ಸ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಅದೇ ಥರ ಅಮೈನ್ಸ್ ಚಾಪ್ಟರ್ನಲ್ಲಿ ಇಲ್ಲಿ ಅಗೇನ್ 1 mark ಕ್ವೆಶನ್ಸ್ನ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಬಿ ಕೇರ್ಫುಲ್ ವಿತ್ ದ ಪ್ರಿಪರೇಷನ್ ಆಫ್ 15 mark ಕ್ವೆಶನ್ಸ್. ನೀವು ಇಲ್ಲೆಲ್ಲೂ ಕೂಡ ಮಿಸ್ಟೇಕ್ಸನ್ನು ಮಾಡಬಾರ್ದು. ಇಫ್ ಯು ವಾಂಟ್ ಟು ಸ್ಕೋರ್ 70 out of 70, ಟೋಟಲ್ ಕ್ವೆಶನ್ ಪೇಪರ್ದು ಮಾರ್ಕ್ಸ್ ಎಷ್ಟು ಗೊತ್ತಾ ನಿಮಗೆ? 115 marks. ಅದರಲ್ಲಿ ನೀವು ಸ್ಕೋರ್ ಮಾಡಬೇಕಾಗಿರೋದು ಬರೀ 70 ಅಷ್ಟೇ ಮಕ್ಕಳೇ. ಇಟ್ ಈಸ್ ಪಾಸಿಬಲ್, ರೈಟ್? ಸೊ ಇವಾಗ ನೆಕ್ಸ್ಟ್ ಬಂದು ಪಾರ್ಟ್ ಸಿ ನಲ್ಲಿ ನೋಡೋಣ. ಪಾರ್ಟ್ ಸಿ ನಲ್ಲಿ ಈ ಸಲ ಒಂದು ಸುಂದರವಾದ ಬದಲಾವಣೆ ನೋಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ ಅವರು 2 ಸೆಕ್ಟರ್ ಮಾಡಿದ್ದಾರೆ. ಇಲ್ಲಿ ಫಸ್ಟ್ ಸೆಕ್ಟರ್ ಬಂದು ಇನ್ಆರ್ಗ್ಯಾನಿಕ್, ಇನ್ನೊಂದು ಸೆಕ್ಟರ್ ಬಂದು ಫಿಸಿಕಲ್. ಸೊ ಪಾರ್ಟ್ ಸಿ ನಲ್ಲಿ ಇಟ್ ಕುಡ್ ಬಿ ಫ್ರಮ್ ಎನಿ ಸೆಕ್ಟರ್. ಈಚ್ ಕ್ವೆಶನ್ ಕ್ಯಾರೀಸ್ 3 mark. ಪ್ರತಿ ಕ್ವೆಶನ್ಸ್ ಇಲ್ಲಿ 3 mark ಇರುತ್ತೆ. ಪಾರ್ಟ್ ಸಿ ಇನ್ಆರ್ಗ್ಯಾನಿಕ್ ಬಂದಾಗ ಟೋಟಲ್ ನಿಮಗೆ 6 questions ಇರುತ್ತೆ. ಅಂದರೆ D&F ಬ್ಲಾಕಿಂದ ಮತ್ತು ಕೋಆರ್ಡಿನೇಷನ್ ಕಂಪೌಂಡ್ಸ್ನಿಂದ 2ರಿಂದಲೂ ಸೇರಿ ಟೋಟಲ್ 6 questions ಇರುತ್ತೆ. ಅದರಲ್ಲಿ ನೀವು ಬರೀ 3 questions ಮಾತ್ರ ನೀವು ಆನ್ಸರ್ ಮಾಡಬೇಕು. ಈಚ್ ಕ್ವೆಶನ್ ವಿಲ್ ಕ್ಯಾರಿ 3 mark. ಹೆನ್ಸ್ ಟೋಟಲ್ ಮಾರ್ಕ್ ಅಥವಾ ಟೋಟಲ್ ಟಾರ್ಗೆಟ್ ಫಾರ್ ಯು ಹಿಯರ್ ಇಸ್ ಟು ಸ್ಕೋರ್ 9 marks.
ಆಯ್ತಾ. ಸೊ ಪಾರ್ಟ್ ಸಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ನೀವು 3 ಮಾರ್ಕಿದು 3 ಕ್ವೆಶನ್ಸನ್ನು ನೀಟಾಗಿ ಆನ್ಸರ್ ಮಾಡಿದ್ರೆ ನಿಮ್ಮದು ಏನು ಹೈಯೆಸ್ಟ್ ಸ್ಕೋರಿಂಗ್ ಈ ಪಾರ್ಟ್ ಸಿ ಸೆಗ್ಮೆಂಟ್ನಲ್ಲಿ ಮುಗೀತು ಅಂತ ಹೇಳಿ. ಪಾರ್ಟ್ ಸಿನಲ್ಲಿ ಫಿಸಿಕಲ್ ಕೆಮಿಸ್ಟ್ರಿ ಕೂಡ ಕೇಳಿದ್ದಾರೆ, ಬಟ್ ಔಟ್ ಆಫ್ 4 ಕ್ವೆಶನ್ಸ್ ನೀವು ಯಾವುದಾದ್ರೂ 2 ಆನ್ಸರ್ ಮಾಡಬೇಕು. ಸೊ ಅಲ್ಲಿಗೆ ನಿಮ್ಮ ಒಟ್ಟು 3 ಮಾರ್ಕ್ ಕ್ವೆಶನ್ಸ್ ಎಷ್ಟಾಯಿತು? 3 ಮಾರ್ಕ್ ಕ್ವೆಶನ್ಸ್ ಫ್ರಮ್ ಪಾರ್ಟ್ ಸಿ 3, ಅಗೇನ್ ಪಾರ್ಟ್ ಸಿದು ಫಿಸಿಕಲ್ ಕೆಮಿಸ್ಟ್ರಿ 2. ಟೋಟಲ್ ನಿಮಗೆ 5 ಕ್ವೆಶನ್ಸ್ ಆಫ್ 3 ಮಾರ್ಕ್ಸ್ ಸಿಕ್ತು. 5 3s 15 ಮಾರ್ಕ್ಸ್ ನಿಮಗೆ ಸ್ಕೋರ್ ಮಾಡ್ದಂಗೆ ಆಯಿತು. 9 + 6 15 ಮಾರ್ಕ್ಸ್ ನಿಮಗೆ ಸ್ಕೋರ್ ಮಾಡ್ದಂಗೆ ಆಯಿತು 3 ಮಾರ್ಕ್ ಕ್ವೆಶನ್ಸ್ ಅಂತ ಹೇಳಿದಾಗ. ಕರೆಕ್ಟಾ? ಇವಾಗ ಪಾರ್ಟ್ ಸಿನಲ್ಲಿ ಫಿಸಿಕಲ್ ಕೆಮಿಸ್ಟ್ರಿ ಬಂದಾಗ ಇಲ್ಲಿ ಎಲ್ಲ ಕ್ವೆಶನ್ಸ್ಗಳು ಥಿಯರಿಟಿಕಲ್ ಆಗಿರುತ್ತೆ. ಯಾವುದೇ ಥರದ ಪ್ರಾಬ್ಲಮ್ಸ್ ಇನ್ ಪಾರ್ಟ್ ಸಿ ಅವ್ರು ಕೇಳಬಾರ್ದು ಅಂತ ಹೇಳಿ ಬ್ಲೂ ಪ್ರಿಂಟ್ನಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ತೋರಿಸಿ ಮೇಡಮ್ ನಮಗೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಪಾರ್ಟ್ ಸಿ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಬೇಸಿಸ್ ಮೇಲೆ ಎಲೆಕ್ಟ್ರೋ ಕೆಮಿಸ್ಟ್ರಿನಲ್ಲಿ ನಿಮಗೆ ಏನಾದರೂ ಕ್ವೆಶನ್ಸ್ ಕೇಳ್ತಾರೆ ಅಂತ ಹೇಳಿದ್ರೆ ಫಾರ್ 3 ಮಾರ್ಕ್ಸಿಗೆ ಇಟ್ ಇಸ್ ಥಿಯರಿಟಿಕಲ್. ಅದೇ ಥರ 3 ಮಾರ್ಕ್ಸ್ ಕ್ವೆಶನ್ಸ್ ನೀವು ನೋಡಬಹುದು ಇನ್ ಪಾರ್ಟ್ ಸಿ. ಶಾರ್ಟ್ ಆನ್ಸರ್ ಕ್ಯಾರಿಂಗ್ 3 ಮಾರ್ಕ್ ಕ್ವೆಶನ್ಸ್ ಎಲ್ಲವೂ ಕೂಡ ಥಿಯರಿಟಿಕಲ್. ಟಿ ಅಂತ ಹೇಳಿ ಏನು ಬರೆದಿದ್ದಾರೆ ಅದು ಥಿಯರಿಟಿಕಲ್ ಆಗಿರುತ್ತೆ. ನೀವು ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗಿರೋದು ಅಪ್ಲಿಕೇಶನ್ ಲೆವೆಲ್ ಆಫ್ ಕ್ವೆಶನು, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಕ್ವೆಶನ್ಸ್ ಕಡೆಗೆ ಮಾತ್ರ 100 on 100 ಅಥವಾ 70 on 70 ಯಾರು ಸ್ಕೋರ್ ಮಾಡಬೇಕು ಸ್ವಲ್ಪ ಕೇರ್ಫುಲ್ ಆಗಿರಿ. ಅಂದರೆ ಸ್ವಲ್ಪ ಡಿಫಿಕಲ್ಟ್ ಆಗಿರುವಂತಹ ಎಲ್ಲ ಕ್ವೆಶನ್ಸನ್ನು ನೀವು ಥರೋ ಆಗಿ ಪ್ರಿಪೇರ್ ಆಗಿ, ಸ್ಪೆಸಿಫಿಕಲಿ ಇನ್ ಟೆಕ್ಸ್ಟ್ ಕ್ವೆಶನ್ಸ್ಗಳು. ಆಯಿತಾ? ನೆಕ್ಸ್ಟ್ ಕಮಿಂಗ್ ಟು ದ ಅಗೇನ್ ಪಾರ್ಟ್ ಸಿ ಎಕ್ಸ್ಪ್ಲನೇಷನ್ ಪಾರ್ಟ್. ಔಟ್ ಆಫ್ 4 ನೀವು 2 ಆನ್ಸರ್ ಮಾಡಬೇಕು ಆಫ್ ಯೋರ್ ಚಾಯ್ಸ್. ಥಿಯರಿಟಿಕಲ್ ಇರುತ್ತೆ, ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನಿಮಗೆ ಇಲ್ಲಿ 6 ಮಾರ್ಕನ್ನು ಈಸಿಯಾಗಿ ಸ್ಕೋರ್ ಮಾಡಬಹುದು. ಪಾರ್ಟ್ ಡಿ ಬಂದಾಗ ಲಾಂಗ್ ಆನ್ಸರ್ ಕ್ವೆಶನ್ಸ್ ಕ್ಯಾರಿಂಗ್ 5 ಮಾರ್ಕ್. ಪಾರ್ಟ್ ಡಿನಲ್ಲಿ ಪ್ರತಿ ಕ್ವೆಶನ್ಸಿಗೆ ಎ ಮತ್ತು ಬಿ ಅಂತ ಹೇಳಿ 2 ಪಾರ್ಟ್ ಇರುತ್ತೆ. ಯಾಕೆಂದರೆ ಒಂದೇ ಕ್ವೆಶನ್ ಕ್ಯಾರಿಂಗ್ 5 ಮಾರ್ಕ್ ಇಲ್ಲ, ಆಲ್ಮೋಸ್ಟ್ ಅಲ್ಲಿ ಸ್ಪ್ಲಿಟ್ ಮಾಡಿ ಕೊಡ್ತಾರೆ ನಿಮಗೆ ಎ ಬಿ ಸಿ ಅಂತ ಹೇಳಿ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ. ಸೊ ಎಲ್ಲ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ನಿಂದ ನೀವು 5 ಮಾರ್ಕ್ ಕ್ವೆಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರಲ್ಲೂ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ಈಸಿ ರಿಮೆಂಬರಿಂಗ್ ಸೆಕ್ಟರ್ನಲ್ಲಿ ಅವ್ರು ನಿಮಗೆ 5 ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ಬ್ಲೂ ಪ್ರಿಂಟನ್ನು ನೀವು ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಇನ್ ಬಯೋಮಾಲಿಕ್ಯೂಲ್ಸ್ ಶಾರ್ಟ್ ಆನ್ಸರ್ ಲಾಂಗ್ ಆನ್ಸರ್ ಕ್ವೆಶನ್ಸ್ ಬಂದು ರಿಮೆಂಬರ್ ಬೇಸಿಸ್ ಮೇಲೆ, ಅಂದರೆ 5 ಮಾರ್ಕಿದು ಈಸಿ ಕ್ವೆಶನ್ಸ್ ಕೊಡ್ತಾರೆ. ಅದು ಅಲ್ಲ, ನಿಮಗೆ ಮೆಕ್ಯಾನಿಸಮ್ಸ್ ಇನ್ ಹ್ಯಾಲೋ ಅಲ್ಕೇನ್ಸ್, ಹ್ಯಾಲೋ ಅರಿನ್ಸ್ ಆಗಿರಬಹುದು, ಆಲ್ಕೋಹಾಲ್ಸ್ ಆಗಿರ್ಬೋದು ಫಿಕ್ಸ್ಡ್ ಇದೆ. ನಿಮಗೆ ಗೊತ್ತಿದೆ ಯಾವುದೆಲ್ಲ ನೇಮ್ಡ್ ರಿಯಾಕ್ಷನ್ಸ್ ಬರುತ್ತೆ ಅಂತ ಹೇಳಿ. ಹಾಗಾಗಿ 5 ಮಾರ್ಕಿದು ಕ್ವೆಶನ್ಸ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಸ್ಕೋರ್ ಮಾಡುವಂಥದ್ದು ಈಸಿ. ಟೋಟಲ್ 7 ಕ್ವೆಶನ್ಸ್ ಇರುತ್ತೆ. 7 ಕ್ವೆಶನ್ಸ್ನಲ್ಲಿ ನೀವು ಬರೀ 4 ಕ್ವೆಶನ್ಸ್ಗೆ ಮಾತ್ರ ರೈಟ್ ಆನ್ಸರ್ ಕೊಡಬೇಕು. ಮೇಡಮ್ 4ಕ್ಕಿಂತ ಹೆಚ್ಚು ಕೊಡೋಕ್ಕಾಗಲ್ವಾ ಅಂತ ಹೇಳಿದ್ರೆ ನೀವು ಫಸ್ಟ್ 4 ಯಾವುದು ನೀಟಾಗಿ ಬರೆದಿರ್ತೀರಾ ಅದನ್ನು, ಅಂದರೆ ಎಲ್ಲ ಕ್ವೆಶನ್ಸ್ ಕೂಡ ಅಟೆಂಪ್ಟ್ ಮಾಡ್ಬೋದು, ನಿಮ್ಮ ಚಾಯ್ಸ್ ಅದು. ಯಾವುದು ನೀವು ಬೆಸ್ಟಾಗಿ ಬರೆದಿರ್ತೀರಾ ಫಸ್ಟ್ ಆರ್ಡರ್ ವೈಸ್ನಲ್ಲಿ ಸ್ವಲ್ಪ ಅದು ಈಸಿಯಾಗಿ ಕ್ಯಾಚಿ ಆಗುತ್ತೆ ಅಂತ ಹೇಳಿ, ಆಯಿತಾ? ಅಂದರೆ ಇವ್ಯಾಲ್ಯೂಯೇಟರಿಗೆ ಸ್ವಲ್ಪ ಅದು ಈಸಿಯಾಗಿ ಕ್ಯಾಚಿ ಆಗುತ್ತೆ ಅಂತ ಹೇಳಿ. ಸೊ ಟೋಟಲ್ ನೀವು ಸ್ಕೋರ್ ಮಾಡಬೇಕಾಗಿರೋದು ಈ ಸೆಕ್ಟರ್ನಲ್ಲಿ 20 ಮಾರ್ಕ್ಸ್. ಸೊ ಬಿ ವೆರಿ ಕೇರ್ಫುಲ್ ಅಬೌಟ್ ಪಾರ್ಟ್ ಡಿ. ಹೈಯೆಸ್ಟ್ ಸ್ಕೋರಿಂಗ್ ಸೆಕ್ಟರ್ ಬಂದು ಪಾರ್ಟ್ ಡಿ ಆಗಿರುತ್ತೆ. ಆಯಿತಾ? 20 ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡ್ತಾ ಇದ್ದೀರಾ, 20 ಮಾರ್ಕ್ಸ್. ಸರಿ, ಪಾರ್ಟ್ ಇ ಬಂದಾಗ ಪಾರ್ಟ್ ಇನಲ್ಲಿ ಫಿಸಿಕಲ್ ಕೆಮಿಸ್ಟ್ರಿದು ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ನ ಕೇಳಿದ್ದಾರೆ. ಸೊ ಪಾರ್ಟ್ ಇ ಅಂತ ಹೇಳಿದ ತಕ್ಷಣ ಅಗೇನ್ ನಿಮಗೆ 6 ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಕೇಳಿರ್ತಾರೆ. ಅದರಲ್ಲಿ ಯಾವುದಾದ್ರೂ 3 ನೀವು ಕ್ಯಾಲ್ಕುಲೇಟ್ ಮಾಡಬೇಕು. 6ನಲ್ಲಿ ಓನ್ಲಿ 3 ಯು ಹ್ಯಾವ್ ಟು ಡೂ. ಈಸಿ ಅಲ್ವಾ? ಸೊ 6 ಕ್ವೆಶನ್ಸ್ನಲ್ಲಿ ಓನ್ಲಿ 3 ಯು ಹ್ಯಾವ್ ಟು ಡೂ ಆ್ಯಂಡ್ ಯುವರ್ ಟಾರ್ಗೆಟ್ ಇಸ್ ಸ್ಕೋರಿಂಗ್ 9 out of 18 ಮಾರ್ಕ್ಸ್. ಸೊ ಆ್ಯಕ್ಚುಲಿ ಕ್ವೆಶನ್ ಪೇಪರ್ದು ಎಲ್ಲ ಚಾಯ್ಸ್ ಇನ್ಕ್ಲೂಡ್ ಮಾಡಿ ಟೋಟಲ್ ಮಾರ್ಕ್ಸ್ ಕೌಂಟ್ ಮಾಡಿದ್ರೆ 115 ಮಾರ್ಕ್ಸ್. ನೀವು ಆನ್ಸರ್ ಮಾಡಬೇಕಾಗಿರೋದು ಬರೀ 70 ಮಾರ್ಕ್ಸ್. ಟೋಟಲ್ 49 ಕ್ವೆಶನ್ಸ್ ಇರುತ್ತೆ, ಅದರಲ್ಲಿ ನೀವು ಬರೀ 35 ಕ್ವೆಶನ್ಸ್ನ ಮಾತ್ರ ಆನ್ಸರ್ ಮಾಡಬೇಕು. ಸೊ ಲೆಟ್ಸ್ ಗೆಟ್ ಇನ್ ಟು ದ ಬ್ಲೂ ಪ್ರಿಂಟ್ ಅಗೇನ್. ಸೊ ಈ ಬ್ಲೂ ಪ್ರಿಂಟನ್ನು ನಾನು ಈ ಥರ ಹೇಳೋದಕ್ಕಿಂತನೂ ಪ್ರತಿ ಚಾಪ್ಟರ್ನಲ್ಲಿ ವೆರಿ ಶಾರ್ಟ್ ಆನ್ಸರ್ ಅಂತ ಹೇಳೋದಕ್ಕಿಂತನೂ ನಿಮಗೆ ಎಕ್ಸಾಮ್ ಪ್ರಿಪ್ರೇಷನ್ಗೆ ಏನು ಬೇಕು, ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿನಲ್ಲಿ ನಾನು ಎಲ್ಲಿ ಫೋಕಸ್ ಮಾಡಬೇಕು ಫ್ರಮ್ ಯೂಸಿಂಗ್ ದಿಸ್ ಬ್ಲೂ ಪ್ರಿಂಟ್ ಅಂತ ಹೇಳಿ, ರೈಟ್? ಸೊ ಬ್ಲೂ ಪ್ರಿಂಟನ್ನು ಇಟ್ಕೊಂಡು ನಾವು ಪ್ರತಿ ಚಾಪ್ಟರ್ನ ತಗೊಂಡಾಗ ಸೊಲ್ಯೂಷನ್ ಚಾಪ್ಟರ್ನಲ್ಲಿ ಟೋಟಲ್ 13 ಮಾರ್ಕ್ಸ್ ಅಷ್ಟು ವೆಯ್ಟೇಜ್ ಇದೆ. 13 ಮಾರ್ಕ್ಸ್ ಅಷ್ಟು ಕ್ವೆಶನ್ಸ್ನ ಕೇಳ್ತಾರೆ, ಇನ್ಕ್ಲೂಡಿಂಗ್ ಆಪ್ಷನ್ಸ್ ಎಲ್ಲ ಸೇರಿ. ನಿಮಗೆ ಪಾರ್ಟ್ ಎನಲ್ಲಿ 2 ಕ್ವೆಶನ್ಸ್ ಇರುತ್ತೆ. ಸೊ 2 ಕ್ವೆಶನ್ಸ್ ಈಸಿ ಟೈಪ್ ಆಫ್ MCQs ಇರುತ್ತೆ, ಯು ಡೋಂಟ್ ಹ್ಯಾವ್ ಟು ವರಿ. ಪಾರ್ಟ್ ಬಿನಲ್ಲಿ 2 ಮಾರ್ಕ್ ಕ್ವೆಶನ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನಾನು ಹೇಳಿದೆ ನಿಮಗೆ 2 ಮಾರ್ಕ್ ಕ್ವೆಶನ್ಸ್ ವಿಲ್ ಕಮ್ ಫ್ರಮ್ ಸೊಲ್ಯೂಷನ್ ಪಾರ್ಟ್.
ಪಾರ್ಟ್ ಸಿ ನಲ್ಲಿ ಒಂದು ಥಿಯರಿಟಿಕಲ್ 3 ಮಾರ್ಕ್ ಕ್ವೆಶನ್ಸ್ ಇರುತ್ತೆ. ಅದೇ ಥರ ಪಾರ್ಟ್ ಇ ನಲ್ಲಿ ನೀವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಒಂದು ಅಪ್ಲೈಡ್ ಲೆವೆಲ್ ಆಫ್ ನ್ಯೂಮೆರಿಕಲ್ 3 ಮಾರ್ಕ್ ಕ್ವೆಶನ್ಸ್ ಇರುತ್ತೆ, ಇನ್ನೊಂದು ಹೈಯರ್ ಆರ್ಡರ್ ಥಿಂಕಿಂಗ್ ಒಂದು ನ್ಯೂಮೆರಿಕಲ್ ಕ್ವೆಶನ್ಸ್ ಇರುತ್ತೆ. ಸೊ ಈ ಸಲ ಮಾಡೆಲ್ ಪೇಪರ್ನಲ್ಲೂ ಕೂಡ ನೋಡಿದ್ರಾ ನೀವು, ನ್ಯೂಮೆರಿಕಲ್ ಕ್ವೆಶನ್ಸ್ದು ವೇ ದೇ ಹ್ಯಾವ್ ಲಿಟಲ್ ಚೇಂಜ್ಡ್. ಒಂದು ಕೊಲಿಗೇಟಿವ್ ಪ್ರಾಪರ್ಟೀಸ್ ರಿಲೇಟೆಡ್ ಆಗಿದ್ರೆ, ಇನ್ನೊಂದು ಅವರು ವೇಪರ್ ಪ್ರೆಷರ್ದು ರಿಲೇಟೆಡ್ ಕ್ವೆಶನ್ಸ್ನ ಕೇಳಿದ್ರು ಅವರು, ರೈಟ್. ರಾಲ್ಸ್ ಲಾದು ವೇಪರ್ ಪ್ರೆಷರ್ ರಿಲೇಟೆಡ್ ಕ್ವೆಶನ್ಸ್ನ ಕೇಳಿದ್ದಾರೆ ಅವರು. ಸೊ ಎನಿವೇಸ್, ಒಂದು ನ್ಯೂಮೆರಿಕಲ್ ಪ್ರಾಬ್ಲಮ್ ಸ್ವಲ್ಪ ಕಷ್ಟ ಇರುತ್ತೆ. ನೀವು ಹಾಗಾಗಿ ಹೈಯರ್ ಆರ್ಡರ್ ಟೈಪ್ ಆಫ್ ಕ್ವೆಶನ್ಸನ್ನು ಅಂತ ಹೇಳಿದರೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿರುವಂಥ ಇಂಟೆಕ್ಸ್ಟ್ ಕ್ವೆಶನ್ ಆಗಿರ್ಬೋದು, ಎಕ್ಸಾಂಪಲ್ ಕ್ವೆಶನ್ ಆಗಿರ್ಬೋದು, ಅಥವಾ ಎಕ್ಸಸೈಸ್ನಲ್ಲಿ ಕೆಲವೊಂದು ಕ್ವೆಶನ್ಸ್, ಎಲ್ಲ ಅಲ್ಲ ಕೆಲವೊಂದಷ್ಟು ಕ್ವೆಶನ್ಸನ್ನು ರಿಲೇಟೆಡ್ ಟು ಯೋರ್ ಮಾಡೆಲ್ ಪೇಪರ್ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆಯದು. ನೆಕ್ಸ್ಟ್ ಎಲೆಕ್ಟ್ರೋಕೆಮಿಸ್ಟ್ರಿ ಬಂದಾಗ ಟೋಟಲ್ ವೆಯ್ಟೇಜ್ ಆಫ್ ದಿಸ್ ಚಾಪ್ಟರ್ ಇಸ್ 14 ಮಾರ್ಕ್ಸ್. ಎಲ್ಲೆಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು? ಆಬ್ವಿಯಸ್ಲಿ ಪಾರ್ಟ್ ಎ ನಲ್ಲಿ MCQ ನಲ್ಲಿ ನೀವು ಕ್ವೆಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡಿ. ಒಂದು MCQ ಕ್ವೆಶನ್ ಸ್ವಲ್ಪ ಕಷ್ಟ ಇರುತ್ತೆ, ಅಂದರೆ ಕೊರೋಷನ್ ರಿಲೇಟೆಡ್ ರಿಯಾಕ್ಷನ್ಸ್ ಇರುತ್ತೆ. ಹಲವಾರು ಕೊರೋಷನ್ ರಿಲೇಟೆಡ್ ರಿಯಾಕ್ಷನ್ಸ್ನ ನಾನು ನನ್ನ 1 ಮಾರ್ಕ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ, ಯು ಕ್ಯಾನ್ ವಾಚ್ ದೆಮ್ ಆಸ್ ವೆಲ್. ಜೊತೆಗೆ ಪಾರ್ಟ್ ಸಿ ನಲ್ಲಿ 2 ಕ್ವೆಶನ್ಸ್ ಥಿಯರಿಟಿಕಲ್ ಇರುತ್ತೆ. ಅಂದರೆ ಪಾರ್ಟ್ ಸಿ ಅಂತ ಹೇಳುವಂಥದ್ದು 3 ಮಾರ್ಕ್ ಕ್ಯಾರಿಂಗ್ ಕ್ವೆಶನ್, ಅದರಲ್ಲಿ 2 ಕ್ವೆಶನ್ ಇರುತ್ತೆ, 2 ಕೂಡ ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ ಥಿಯರಿಟಿಕಲ್ ಆಗಿರುತ್ತೆ. ಮೋಸ್ಟ್ ಆಫ್ ದ ಟೈಮ್ ಅಂದರೆ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ದು ರಿಲೇಟೆಡ್ ಕ್ವೆಶನ್ಸ್ ಆಗಿರ್ಬೋದು, ಫ್ಯಾರಡೇಸ್ ಲಾದು ಕ್ವೆಶನ್ಸ್ ಆಗಿರ್ಬೋದು. ಸೊ ಇನ್ ಆರ್ಡರ್ ಟು ಹ್ಯಾವ್ ಮೋರ್ ನಾಲೆಜ್ ಆನ್ 2 and 3 ಮಾರ್ಕ್ ಕ್ವೆಶನ್, ನಮ್ಮದೇ ಚಾನಲ್ನಲ್ಲಿ ನವೀನ್ ಸರ್ 2 and 3 ಮಾರ್ಕ್ ಕ್ವೆಶನ್ಸ್ದು ವೀಡಿಯೋಸ್ ಮಾಡಿರ್ತಾರೆ. ಯು ಕ್ಯಾನ್ ವಾಚ್ ದೆಮ್ ಟು ಹ್ಯಾವ್ ಅ ಬೆಟರ್ ಐಡಿಯಾ ಯಾವುದೆಲ್ಲ ಕ್ವೆಶನ್ಸ್ 2 and 3 ಮಾರ್ಕಿಗೆ ಬರುತ್ತೆ ಅಂತ ಹೇಳಿ. ನೆಕ್ಸ್ಟ್ ಪಾರ್ಟ್ ಇ ನಲ್ಲಿ 2 ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಇರುತ್ತೆ. ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದ ನ್ಯೂಮೆರಿಕಲ್ ಪ್ರಾಬ್ಲಮ್. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕ್ವೆಶನ್ಸ್ಗಳು ಸ್ವಲ್ಪ ಈಸಿ ಕೊಡಬಹುದು ಅಂತ ಹೇಳಲಿಕ್ಕಾಗಲ್ಲ. ಅಗೇನ್ ಇಲ್ಲಿ 2 NP ಅಂಡರ್ ಹಾಟ್ಸ್ ಅಂತ ಹೇಳಿಕೊಟ್ಟಿದ್ದಾರೆ. ಸೊ ಸೊ ಅಗೇನ್ ಅ ಟ್ವಿಸ್ಟ್ ಕಮ್ಸ್ ಹಿಯರ್. ಟ್ವಿಸ್ಟ್ ಏನು? 2 ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಆರ್ ಫ್ರಮ್ ಹೈಯರ್ ಆರ್ಡರ್ ಸೆಕ್ಟರ್. ಹೈಯರ್ ಆರ್ಡರ್ ಸೆಕ್ಟರಿಂದ ಕೇಳಿರ್ತಾರೆ. ಪ್ರಾಕ್ಟೀಸ್ ಮಾಡಿ ಅಷ್ಟೇ, ಈಸಿ, ಬೇರೇನೂ ಇಲ್ಲ. ಕಂಟಿನ್ಯೂಸ್ ಪ್ರಾಕ್ಟೀಸ್ ವಿಲ್ ಮೇಕ್ ಯು ದ ಪ್ರಾಬ್ಲಮ್, ವಿಲ್ ಮೇಕ್ ಯು ಲೈಕ್ ಅ ಪ್ರೋ ಟು ಸಾಲ್ವ್ ಪ್ರಾಬ್ಲಮ್ ಅಂತ ಹೇಳಿ. ಸೊ ಅರ್ಥ ಆಯ್ತಲ್ವಾ? ಎಲೆಕ್ಟ್ರೋಕೆಮಿಸ್ಟ್ರಿ ಅಂದಾಗ ಪಾರ್ಟ್ ಎ, ಪಾರ್ಟ್ ಸಿ ಮತ್ತು ಪಾರ್ಟ್ ಇ ನಲ್ಲಿ ಕೇಳ್ತೀರಾ. ನಿಮಗೆ 2 ಮಾರ್ಕ್ಸ್ ಕ್ವೆಶನ್ಸ್ನ ನೀವು ಇಲ್ಲೆಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಬಂದು ಕೆಮಿಕಲ್ ಕೈನೆಟಿಕ್ಸ್, ಟೋಟಲ್ ವೆಯ್ಟೇಜ್ 13 ಮಾರ್ಕ್ಸ್. ನೋಡಿ, ಎಲ್ಲ ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್ ವೆಯ್ಟೇಜ್ 13, 14, 13. ಆಮೇಲೆ ಪಾರ್ಟ್ ಎ ಅಂತ ಹೇಳಿ ಬಂದಾಗ 2 MCQ ಕ್ವೆಶನ್ಸ್ ಕೇಳ್ತಾರೆ, ಈಸಿ ಕ್ವೆಶನ್ಸ್ ಇರುತ್ತೆ ಇಲ್ಲಿ. ಪಾರ್ಟ್ ಬಿ ನಲ್ಲಿ ನಿಮಗೆ 1 2 ಮಾರ್ಕ್ ಕ್ವೆಶನ್ಸ್ ಪಾರ್ಟ್ ಬಿ ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಪಾರ್ಟ್ ಸಿ ನಲ್ಲಿ ಥಿಯರಿಟಿಕಲ್ ಆಗಿರುವಂತಹ 1 3 ಮಾರ್ಕ್ ಕ್ವೆಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಪಾರ್ಟ್ ಇ ಲಾಸ್ಟ್ ನ್ಯೂಮೆರಿಕಲ್ ಸೆಕ್ಟರ್ನಲ್ಲಿ ನೀವು 1 ಕ್ವೆಶನ್ ಸ್ವಲ್ಪ ಈ ಒಂದು ಹೈಯರ್ ಆರ್ಡರ್ ಥರದ್ದು ಕ್ವೆಶನ್ಸನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನೂ ಹೇಳ್ತೀನಿ, ಪಾರ್ಟ್ ಸಿ ನಲ್ಲಿ ಡೆರಿವೇಷನ್ ಕೇಳ್ತಾರೆ. ಥಿಯರಿಟಿಕಲ್ ಅಂತ ಹೇಳಿದ್ನಲ್ವ, ಇಲ್ಲಿ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ದು ಡೆರಿವೇಷನ್ಸ್ನ ಕೇಳುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ 2 ಅಪ್ಲೈಡ್ 3 ಮಾರ್ಕ್ ಕ್ವೆಶನ್ಸ್ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಕೇಳ್ತಾರೆ. ನ್ಯೂಮೆರಿಕಲ್ ಪ್ರಾಬ್ಲಮ್ಲಿ ಒಂದು ಅಪ್ಲೈಡ್ ಸೆಕ್ಟರ್ನಿಂದ, ಇನ್ನೊಂದು ಹೈಯರ್ ಆರ್ಡರ್ ಥಿಂಕಿಂಗ್ ಸೆಕ್ಟರ್ನಿಂದ ಕೇಳ್ತಾರೆ. ಸೊ ದೆನ್ ಕಮ್ಸ್ ಟು D&F ಬ್ಲಾಕ್. ಟೋಟಲ್ ವೆಯ್ಟೇಜ್ ಆಫ್ ದಿಸ್ ಚಾಪ್ಟರ್ ಇಸ್ 11 ಮಾರ್ಕ್. ಪಾರ್ಟ್ ಎ ನಲ್ಲಿ ನಾನು ಹೇಳಿದ್ದೆ, 1 MCQ ಸ್ವಲ್ಪ ಕಷ್ಟ ಇರುತ್ತೆ. 1 MCQ ಮೇ ಬಿ ಅವ್ರಿಗೆ ಕಷ್ಟ ಕೊಡಬಹುದು, ಹಾಗಾಗಿ ಪ್ರಿಪೇರ್ ವೆಲ್. ಪಾರ್ಟ್ ಸಿ ನಲ್ಲಿ 3 ಕ್ವೆಶನ್ಸ್ ಇರುತ್ತೆ, ಟೋಟಲ್ 3 ಮಾರ್ಕ್ಸ್ ಇದು. ಸೊ ಇಲ್ಲಿ ಎಷ್ಟಾಯಿತು ನಿಮಗೆ? 3 ಕ್ವೆಶನ್ಸು 3 ಮಾರ್ಕ್ ಅಂತ ಹೇಳಿದ್ರೆ ಟೋಟಲ್ 9 ಮಾರ್ಕ್, 11 10 11. ಸೊ ಟೋಟಲ್ ಮಾರ್ಕ್ ಆಫ್ ದಿಸ್ ಚಾಪ್ಟರ್ ಅಥವಾ ಮಾರ್ಕ್ ಡಿಸ್ಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು 11. ಸೊ ಈಸಿ ಇರುತ್ತೆ, ಯಾಕೆಂದರೆ ಪಾರ್ಟ್ ಸಿ ನಲ್ಲಿ ಔಟ್ ಆಫ್ 6 ಕ್ವೆಶನ್ಸ್ ಯಾವುದಾದ್ರೂ 3 ಕ್ವೆಶನ್ಸ್ ಅಷ್ಟೇ ಆನ್ಸರ್ ಮಾಡಬೇಕು. ನಿಮ್ಗೆ ಎಷ್ಟು ಆರಾಮಾಗಿ ಕೊಡ್ತಾರೆ ಅಂದರೆ 3 ಕ್ವೆಶನ್ಸ್ D&F ಬ್ಲಾಕಿಂದ ಕೊಡ್ತಾರೆ, 3 ಮಾರ್ಕಿದು. 3 ಕ್ವೆಶನ್ಸ್ ಕೋಆರ್ಡಿನೇಷನ್ ಕಂಪೌಂಡ್ಸಿಂದ ಕೊಡ್ತಾರೆ. ನೀವು ಔಟ್ ಆಫ್ 6 ನಲ್ಲಿ ಯಾವುದಾದ್ರೂ 3 ಅಷ್ಟೇ ಬರೀಬೇಕಾಗುತ್ತೆ. ನೆಕ್ಸ್ಟ್ ನೆಕ್ಸ್ಟ್ ಚಾಪ್ಟರ್ ಹೇಳ್ತೀನಿ, ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್. ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ದು ಟೋಟಲ್ ವೆಯ್ಟೇಜ್ ಇಸ್ ಈಕ್ವಲ್ ಟು 12 ಮಾರ್ಕ್. ಟೋಟಲ್ ವೆಯ್ಟೇಜ್ ಅಷ್ಟು 12 ಮಾರ್ಕ್. ಅದರಲ್ಲಿ ಪಾರ್ಟ್ ಎ ನಿಮಗೆ 1 ಕ್ವೆಶನ್ ಕೇಳ್ತಾರೆ, MCQ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಟೈಪ್ನಲ್ಲಿ, MCQ ಪ್ರೊಬ್ಯಾಬ್ಲಿ. ಪಾರ್ಟ್ ಬಿ ಬಂದು 1 ಕ್ವೆಶನ್ 2 ಮಾರ್ಕ್ ಇದೊಂದು ಕ್ವೆಶನ್ ಇರುತ್ತೆ. ಚಿಲೇಟ್ ಲಿಗ್ಯಾಂಡ್ ಅಂತ ಹೇಳಿದರೆ ಏನು ಅಂತ ಹೇಳಿ ಈ ಸಲ ಮಾಡೆಲ್ ಪೇಪರ್ನಲ್ಲಿ ಕೊಟ್ಟಿದ್ರು. ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್, ಹೆಟ್ರೋಲೆಪ್ಟಿಕ್ ಕಾಂಪ್ಲೆಕ್ಸ್ ಆ್ಯಂಡ್ ಲಾಟ್ ಆಫ್ ಅದರ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಸ್ ವೆಲ್. ಜೊತೆಗೆ ಪಾರ್ಟ್ ಸಿ ನಲ್ಲಿ 3 ಕ್ವೆಶನ್ಸ್ ಇರುತ್ತೆ ವಿಚ್ ಕ್ಯಾರೀಸ್ 3 ಮಾರ್ಕ್. ನಾನು ಹೇಳ್ದಲ್ವಾ, 3 ಕ್ವೆಶನ್ಸ್ ಆಫ್ ಕೋಆರ್ಡಿನೇಷನ್ ಕಂಪೌಂಡ್, 3 ಕ್ವೆಶನ್ಸ್ ಆಫ್ D&F ಬ್ಲಾಕ್, ಅಷ್ಟು 6 ಕ್ವೆಶನ್ಸ್ನಲ್ಲಿ ಎನಿ 3. ಆಹಾ, ಎಷ್ಟು ಚೆನ್ನಾಗಿ ಆನ್ಸರ್ ಮಾಡ್ಬೋದು ನೀವು ಫೈನಲ್ ಎಕ್ಸಾಮ್ನಲ್ಲಿ, ರೈಟ್? ಓದಿದ್ರೆ ಫೈನ್. ನೆಕ್ಸ್ಟ್
ಹ್ಯಾಲೋ ಅಲ್ಕೇನ್ಸ್ ಹ್ಯಾಲೋ ಆರೆನ್ಸ್ ಅಂತ ಹೇಳಿದ್ರೆ ಇವಾಗ ಆರ್ಗ್ಯಾನಿಕ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಟು ಬೀಟ್ ವಿತ್ ದ 20 ಮಾರ್ಕ್ಸ್ and also 2 mark and 1 mark, all type of questions. So halo alkenes halo arenes the total weightage is little low, just 9 mark. ಪಾರ್ಟ್ ಎ ನಲ್ಲಿ ಈಸಿ ಆಗಿರುವಂತಹ 2 MCQ ಕ್ವೆಶನ್ಸ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಮತ್ತು ಪಾರ್ಟ್ ಬಿ ನಲ್ಲಿ 2 ಮಾರ್ಕ್ಸ್ ಕ್ವೆಶನ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. 2 ಮಾರ್ಕ್ ಇದೆ ಯಾವ್ದಾದ್ರು ಒಂದು ಕ್ವೆಶನ್ ಅವ್ರು ಕೇಳ್ತಾರೆ, ನೇಮ್ಡ್ ರಿಯಾಕ್ಷನ್ ಲೈಕ್ ಫಿಂಕಿಲ್ಸ್ಟೈನ್ಸ್ ವಾಟ್ಸ್ ರಿಯಾಕ್ಷನ್ ಅಂತ ಹೇಳಿದ್ರೆ ಏನು, ವುಡ್ಸ್ ರಿಯಾಕ್ಷನ್ ಹೇಳಿದ್ರೆ ಏನು, ಅಥವಾ SN1 ಫೇವರಬಲ್ ಫ್ಯಾಕ್ಟರ್ ಏನು, SN1 SN2 ಡಿಫರೆನ್ಸ್ ಏನು ಕೇಳಬಹುದು. ಪಾರ್ಟ್ ಡಿ ನಲ್ಲಿ ಅವರು ಅಗೇನ್ ಮೆಕ್ಯಾನಿಸಮ್ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಬಿ ಪ್ರಿಪೇರ್ಡ್ ವೆಲ್ ಫಾರ್ ದ 5 ಮಾರ್ಕ್ ಕ್ವೆಶನ್ಸ್. ನೆಕ್ಸ್ಟ್ 5 ಮಾರ್ಕ್ಸ್ ಕ್ವೆಶನ್ಸ್ ಇದು ಸೀರೀಸ್ನ ಬಾಲಿ ಸರ್ ನಿಮಗೆ ಕೊಡ್ತಾರೆ, ನಮ್ಮ ಚಾನಲ್ನಲ್ಲಿ ಅವೈಲಬಲ್ ಆಗಿರುತ್ತೆ. ಯು ಕ್ಯಾನ್ ವಾಚ್ ಆಲ್ ದ 5 ಮಾರ್ಕ್ ಕ್ವೆಶನ್ಸ್ ಟು ಸ್ಕೋರ್ ಬೆಸ್ಟ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ದೆನ್ ಕಮ್ಸ್ ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್ ಚಾಪ್ಟರ್. ಇಲ್ಲಿ ವೇಟೇಜ್ ಇಸ್ ಇನ್ಕ್ರೀಸ್ಡ್, ಆಲ್ಮೋಸ್ಟ್ 12 ಆಯಿತು ವೇಟೇಜು. ಪಾರ್ಟ್ ಎ ನಲ್ಲಿ 2 ಕ್ವೆಶನ್ಸ್ ಇರುತ್ತೆ, ಮತ್ತು ಪಾರ್ಟ್ ಡಿ ನಲ್ಲಿ ನಿಮಗೆ 2 ಕ್ವೆಶನ್ಸ್ ಇರುತ್ತೆ. ಇಲ್ಲಿ ಪಾರ್ಟ್ ಡಿ ನಲ್ಲಿ ಜಸ್ಟ್ ಒಂದೇ ಒಂದು ಕ್ವೆಶನ್ ಇತ್ತು ಮಕ್ಕಳೇ. ಇಲ್ಲಿ ಪಾರ್ಟ್ ಡಿ ನಲ್ಲಿ ನಿಮಗೆ 2 ಕ್ವೆಶನ್ಸ್ ಇರುತ್ತೆ ಆಲ್ಕೋಹಾಲ್ ಚಾಪ್ಟರ್ಸ್ನಿಂದ. ಈಚ್ ಕ್ವೆಶನ್ ವಿಲ್ ಕ್ಯಾರಿ 5 ಮಾರ್ಕ್ ಆಯಿತಾ. ಸೊ ಈಚ್ ಕ್ವೆಶನ್ ವಿಲ್ ಕ್ಯಾರಿ 5 ಮಾರ್ಕ್, ಅಲ್ಲಿ 10 ಮಾರ್ಕ್ಸ್ ಮತ್ತು 2 ಮಾರ್ಕ್, ಟೋಟಲ್ ವೇಟೇಜ್ ಚಾಪ್ಟರ್ ಎಷ್ಟಾಯಿತು 12 ಮಾರ್ಕ್ ಆಯಿತು. ಸೊ ಪಾರ್ಟ್ ಎಗೆ ನೀವು 2 MCQ ಪ್ರಿಪೇರ್ ಆಗಬೇಕು, ಮತ್ತು ಪಾರ್ಟ್ ಡಿ ನಲ್ಲಿ ಲಾಂಗ್ ಆನ್ಸರ್ ಕ್ವೆಶನ್ಗೆ ನೀವೇನು ಮಾಡಬೇಕು, ಪ್ರಿಪೇರ್ ಆಗಬೇಕು ಫ್ರಮ್ ಆಲ್ಕೋಹಾಲ್ ಚಾಪ್ಟರ್. ಈ ಆಲ್ಕೋಹಾಲ್ ಚಾಪ್ಟರ್ನಲ್ಲಿ ನಿಮಗೆ ಗೊತ್ತಿದೆ ಎಲ್ಲ ಕಳೆದ ಅಷ್ಟು ವರ್ಷಗಳನ್ನಲ್ಲೂ ಕೂಡ ಆಲ್ಕೋಹಾಲ್ ಟು ಈಥೀನ್, ಈಥೀನ್ ಟು ಆಲ್ಕೋಹಾಲ್ ಅಂತ ಹೇಳುವ ಕನ್ವರ್ಷನ್ ಮೆಕ್ಯಾನಿಸಮ್ ಮಂತ್ರ ಥರ ಪ್ರತಿ ಇಯರ್ನಲ್ಲೂ ಕೂಡ ರಿಪೀಟ್ ಆಗಿದೆ. ಮತ್ತು ಅದು ಎಲ್ಲ ರಿಮರ್ ಟಿಮರ್ ರಿಯಾಕ್ಷನ್, ಕೋಲ್ಬೇಸ್ ರಿಯಾಕ್ಷನ್, ಆ್ಯನಿಸಾಲ್ ರಿಯಾಕ್ಷನ್, ಅಸೈಲೇಷನ್ ಆಗಿರ್ಬೋದು, ಆ್ಯನಿಸಾಲ್ದು ಬ್ರೋಮಿನೇಷನ್ ಆಗಿರಬಹುದು, ಅಥವಾ ವಿಲಿಯಮ್ಸನ್ ಸಿಂಥಸಿಸ್ ರಿಯಾಕ್ಷನ್, ಮತ್ತು ಹಲವಾರು ಸಿಂಥಸಿಸ್ ಆಫ್ ಫಿನಾಲ್ ಫ್ರಮ್ ಕ್ಯೂಮೆನ್ ಪ್ರಾಸೆಸ್. ಇಂಥ ಕ್ವೆಶನ್ಸ್ ಲೈಕ್ ಇಟ್ ಇಸ್ ಯು ಮಸ್ಟ್ ಲರ್ನ್ ದೆಮ್, ದೇರ್ ಇಸ್ ನೋ ಎಸ್ಕೇಪ್ ಔಟ್ ಆಫ್ ಇಟ್. ಮತ್ತು ಎಕ್ಸ್ಟ್ರಾ ಕ್ವೆಶನ್ಸ್ ಅಂತ ಹೇಳಿದಾಗ ಎಸ್ ಯು ಹ್ಯಾವ್ ಟು ಪುಟ್ ಎಫರ್ಟ್. ಹಾಗಾಗಿನೇ ವಿ ಆರ್ ಬ್ರಿಂಗಿಂಗ್ ಆಲ್ ದ 5 ಮಾರ್ಕ್ ಕ್ವೆಶನ್ಸ್ ಇನ್ 1 ವಿಡಿಯೋ ಸೀರೀಸ್. ಡೂ ವಾಚ್ ದೆಮ್, ಯು ವಿಲ್ ಗೆಟ್ ಬೆನಿಫಿಟ್ ಔಟ್ ಆಫ್ ಇಟ್. ನೆಕ್ಸ್ಟ್ ಆಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಬಂದಾಗ ಹೈಯೆಸ್ಟ್ ಸ್ಕೋರೇಜ್, ಹೈಯೆಸ್ಟ್ ವೇಟೇಜ್ ಇರುವಂತಹ ಚಾಪ್ಟರ್ ಆರ್ಗ್ಯಾನಿಕ್ನಲ್ಲಿ 14 ಮಾರ್ಕ್ಸ್ ಅಷ್ಟು ವೇಟೇಜ್ ಇದೆ. ಪಾರ್ಟ್ ಎ ನಲ್ಲಿ ನಿಮಗೆ 2 ಕ್ವೆಶನ್ಸ್ ಕೇಳ್ತಾರೆ, ಈಸಿ ಇರುತ್ತೆ, ಆನ್ಸರ್ ಮಾಡ್ಬೋದು. ಪಾರ್ಟ್ ಬಿ ನಲ್ಲಿ 1 ಕ್ವೆಶನ್ ಕೇಳ್ತಾರೆ, 2 ಮಾರ್ಕ್ಸ್, ಇದು ಈಸಿ ಇರುತ್ತೆ ಅಲ್ಲೂ ಕೂಡ. ಪಾರ್ಟ್ ಡಿ ಬಂದಾಗ 2 ಕ್ವೆಶನ್ಸ್ ಇರುತ್ತೆ, 5 ಮಾರ್ಕ್ ಇದರಲ್ಲಿ 2 ಕ್ವೆಶನ್ಸ್. ಸೊ ಆಲ್ಕೋಹಾಲ್ ಚಾಪ್ಟರಿಂದ 5 ಮಾರ್ಕ್ ಇದ್ದಲ್ಲಿ 2 ಕ್ವೆಶನ್ಸ್ ಇರುತ್ತೆ, ಮತ್ತು ಆಲ್ಡಿಹೈಡ್ಸಿಂದ 5 ಮಾರ್ಕ್ 2 ಕ್ವೆಶನ್ಸ್ ಇರುತ್ತೆ. ಚಾಯ್ಸ್ ಇರುತ್ತೆ, ಟೋಟಲ್ 7 ನಲ್ಲಿ ಯಾವುದಾದ್ರೂ 4 ಅಷ್ಟೇ ಆನ್ಸರ್ ಮಾಡ್ಬೋದು. ಒಂದು ನೀವು ಹ್ಯಾಲೋ ಆಲ್ಕಿನ್ಸ್ನ ಮಾಡ್ಬೋದು, ಒಂದು ಆಲ್ಡಿಹೈಡ್ಸಿಂದ ಮಾಡ್ಬೋದು, ಒಂದು ಆಲ್ಕೋಹಾಲ್ಸಿಂದ ಮಾಡ್ಬೋದು, ಒಂದು ಅಮೈನ್ಸ್ನಿಂದ ಮಾಡ್ಬೋದು, ಒಂದು ಬಯೋಮಾಲಿಕ್ಯೂಲ್ಸ್ನಿಂದ ಬೇಕಾದ್ರೆ ಎಕ್ಸ್ಟ್ರಾ ಕೂಡ ಬರೆದಿಡ್ಬೋದು ಆನ್ಸರ್ನ. ಸೊ ಆಲ್ಡಿಹೈಡ್, ಕೀಟೋನ್, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನಲ್ಲಿ ನಾನು ಹೇಳಿದ ಟೋಟಲ್ 14 ಮಾರ್ಕ್ಸ್ ಎಲ್ಲೆಲ್ಲ ಆಯಿತು. 10 ಮಾರ್ಕ್ಸ್ ಬಂದು ಪಾರ್ಟ್ ಡಿ ನಲ್ಲಿ, 2 ಮಾರ್ಕ್ಸ್ ಬಂದು ಪಾರ್ಟ್ ಬಿ ನಲ್ಲಿ, 2 MCQ ಕ್ವೆಶನ್ಸ್ ಬಂದು ಪಾರ್ಟ್ ಎ. ಸೊ ಟೋಟಲ್ 14 ಮಾರ್ಕ್ಸ್ ಆಯ್ತು ನಿಮಗೆ. ಈಸಿ ಸ್ಕೋರಿಂಗ್. ಇಲ್ಲಿ ಪಾರ್ಟ್ ಬಿ 2 ಮಾರ್ಕ್ ಅಂತ ಹೇಳಿದ ತಕ್ಷಣ ಎಲ್ಲ ನೇಮ್ಡ್ ರಿಯಾಕ್ಷನ್ಸ್ ನೆನಪಿಗೆ ಬರಬೇಕು ನಿಮಗೆ. ರೋಸೆನ್ಮಂಡ್, ಕ್ಲೆಮೆನ್ಸನ್ ರಿಡಕ್ಷನ್ ರಿಯಾಕ್ಷನ್, ಸ್ಟೀಫೆನ್ಸ್ ರಿಯಾಕ್ಷನ್, ಮತ್ತು ಆಲ್ಡೋಲ್ ಕಂಡೆನ್ಸೇಷನ್ ರಿಯಾಕ್ಷನ್ ಫಾರ್ ಪಾರ್ಟ್ ಡಿ ಅಲ್ವಾ. ಅದೇ ಥರ ಡಿಫ್ರೆಂಟ್ ರಿಯಾಕ್ಷನ್ಸ್, HVZ, ಹೆಲ್ವೋಲ್ಹಾರ್ಡ್ ಜೆಲೆನ್ಸ್ಕೈ ರಿಯಾಕ್ಷನ್ ಫ್ರಮ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಸೊ ಡಿಫ್ರೆಂಟ್ ರಿಯಾಕ್ಷನ್ಸ್, ನೇಮ್ಡ್ ರಿಯಾಕ್ಷನ್ಸ್ನ ನೀವು ಸ್ಕಿಪ್ ಮಾಡಲೇಬಾರ್ದು ಎಟ್ ಎನಿ ಕಾಸ್ಟ್. ಡೂ ವಾಚ್ ದೆಮ್. ಫಾಲೋಡ್ ಬೈ ಅಮೈನ್ಸ್ ಚಾಪ್ಟರ್. ವೇಟೇಜಸ್ ಬಿಟ್ ಲೆಸರ್ ಕಂಪೇರ್ ಟು ಅದರ್ ಆರ್ಗ್ಯಾನಿಕ್ ಚಾಪ್ಟರ್. ಆದರೆ ಒಂದು ಟ್ವಿಸ್ಟ್ ಏನು, 1 ಮಾರ್ಕ್ ಕ್ವೆಶನ್ಸನ್ನು ನಾನು ಇಲ್ಲಿ ಸ್ಟಾರ್ ಮಾಡಿಟ್ಟಿದ್ದೀನಲ್ವಾ, ಹೈಯರ್ ಆರ್ಡರ್ ಸೆಕ್ಟರಿಂದ ಕೇಳ್ತಾರೆ. 1 ಮಾರ್ಕ್ ಕ್ವೆಶನ್ ಸ್ವಲ್ಪ ಕಷ್ಟ ಇರಬಹುದು. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರೋ ನೀವು ಕೂಡ. ಪಾರ್ಟ್ ಡಿ ನಲ್ಲಿ 1 ಕ್ವೆಶನ್ ಅಷ್ಟೇ ಕೇಳ್ತಾರೆ. ಸೊ ಪಾರ್ಟ್ ಡಿ ನಲ್ಲಿ 2 ಕ್ವೆಶನ್ಸ್ ಕೇಳೋ ಚಾಪ್ಟರ್ಸ್ ಯಾವುದು, ಆಲ್ಕೋಹಾಲು ಮತ್ತು ಆಲ್ಡಿಹೈಡ್ಸ್. ಪಾರ್ಟ್ ಎ ನಲ್ಲಿ ನಿಮಗೆ ಹೈಯೆಸ್ಟ್ 1 ಮಾರ್ಕ್ ಕ್ವೆಶನ್ಸ್ ಕೇಳೋದು ಅಮೈನ್ಸ್ ಚಾಪ್ಟರ್ನಲ್ಲಿ. ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಮ್ಮ ಬ್ಲೂ ಪ್ರಿಂಟ್ ನೋಡಿನೇ ನಾನು ಇದೆಲ್ಲ ಬರೆದಿರುವಂಥದ್ದು. ಇಲ್ಲಿ ನೋಡಿ, ಅಮೈನ್ಸ್ ಚಾಪ್ಟರ್ ಅಂತ ಹೇಳಿದ ತಕ್ಷಣ ಅಮೈನ್ಸ್ ಚಾಪ್ಟರ್ನಲ್ಲಿ ವೆರಿ ಶಾರ್ಟ್ ಆನ್ಸರ್ 1 ಮಾರ್ಕ್ ಇದೆಯಾ, ಹಾಗೆ ವೆರಿ ಶಾರ್ಟ್ ಆನ್ಸರ್ 1 ಮಾರ್ಕ್ ಕ್ವೆಶನ್ ಇದೆಯಾ, ಮತ್ತೆ ಅಂಡರ್ ಹೈಯರ್ ಆರ್ಡರ್ ಕ್ವೆಶನ್ಸ್ ವೆರಿ ಶಾರ್ಟ್ ಆನ್ಸರ್ ಅಗೈನ್ 1 ಮಾರ್ಕ್ ಇದೆ. ಸೊ ಟೋಟಲ್ 1 ಮಾರ್ಕ್ ಇದು ಹೈಯೆಸ್ಟ್ ಕೇಳುವಂಥ ಚಾಪ್ಟರ್ ಯಾವುದು ಅಂತ ಹೇಳಿದ್ರೆ ನೋ ಡೌಟ್ ಇಟ್ ಇಸ್ ಅಮೈನ್ಸ್. ಅಮೈನ್ಸ್ನಲ್ಲಿ ಹೈಯೆಸ್ಟ್ ಮಾರ್ಕ್ ಕೇಳ್ತಾರೆ. ಹೈಯೆಸ್ಟ್ ಮಾರ್ಕ್ ಅಂದರೆ ಹೈಯೆಸ್ಟು 1 ಮಾರ್ಕ್ ಕ್ವೆಶನ್ಸ್ ಕೇಳ್ತಾರೆ, ಅದರಲ್ಲಿ ಒಂದು ಟ್ವಿಸ್ಟ್ ಇರುತ್ತೆ. ಸೊ ಬೆಟರ್ ಚೆನ್ನಾಗಿ ಆ ಲೆಸನ್ಸನ್ನು ಎಲ್ಲ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ ಟು ಸ್ಕೋರ್ ಔಟ್ ಆಫ್ ಔಟ್. ಅದು ನಿಮ್ಮ ಟಾರ್ಗೆಟ್ ಆಗಿರಬೇಕು. ಪಾರ್ಟ್ ಡಿ ನಲ್ಲಿ 1 ಕ್ವೆಶನ್ ಕೇಳ್ತಾರೆ, ಎನಿ ಕ್ವೆಶನ್ ದೇ ಕ್ಯಾನ್ ಆಸ್ಕ್. ಪಾರ್ಟ್ ಡಿ ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಆ ಚಾಪ್ಟರ್ನಲ್ಲಿ ಆಫ್ಮನ್ ಡಿಗ್ರೇಡೇಷನ್ ರಿಯಾಕ್ಷನ್ ಮೆಕ್ಯಾನಿಸಮ್ ಇದೆ, ಕಪ್ಲಿಂಗ್ ರಿಯಾಕ್ಷನ್ಸ್ ಇದೆ, ಅಥವಾ ಸ್ವಲ್ಪ ಡಿಫಿಕಲ್ಟಿ ಅನ್ಸೋದು ಈ ಡಯಾಝೋನಿಯಂ ಸಾಲ್ಟನ್ನು ನೀವು
ಫ್ಲೂರೋಬೆನ್ಸಿನ ಕನ್ವರ್ಟ್ ಮಾಡಬೇಕು, ಅಥವಾ ಡಯಾಸೋನಿಯಂ ಸಾಲ್ಟನ್ನು ನೀವು ನೈಟ್ರೋಬೆನ್ಸಿನ ಕನ್ವರ್ಟ್ ಮಾಡಬೇಕು. ಆವಾಗ ಯಾವುದೆಲ್ಲ ರಿಯೇಜೆಂಟ್ನ ಯೂಸ್ ಮಾಡ್ತೀರಾ? HbF4 ಜೊತೆಗೆ ನೀವು NeNO2ನ ಟ್ರೀಟ್ ಮಾಡಿದ್ರೆ ನಿಮಗೆ ನೈಟ್ರೋಬೆನ್ಸಿನ್ ಸಿಗುತ್ತೆ. ಇಫ್ ಯು ಓನ್ಲಿ ಟ್ರೀಟ್ HbF4, ಫ್ಲೂರೋಬೆನ್ಸಿನ್ ಸಿಗುತ್ತೆ. Ka ಟ್ರೀಟ್ ಮಾಡಿದ್ರೆ ಅಯೋಡೋಬೆನ್ಸಿನ್ ಸಿಗುತ್ತೆ. ಅಥವಾ ಮೈಲ್ಡ್ ಆ್ಯಸಿಡ್ಸ್ನ ಯೂಸ್ ಮಾಡಿದ್ರೆ, ಆಲ್ಕೋಹಾಲ್ಸ್ನ ಯೂಸ್ ಮಾಡಿದ್ರೆ ಯು ವಿಲ್ ಗೆಟ್ ಜಸ್ಟ್ ಬೆನ್ಸಿನ್, ರೈಟ್? ಇಂತಹ ರಿಯಾಕ್ಷನ್ಸ್ನ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಕಾರ್ಬೈಲಮೈನ್ ರಿಯಾಕ್ಷನ್ಸ್ ಬಗ್ಗೆ ಕೇಳ್ಬೋದು. ಗೇಬ್ರಿಯಲ್ ಥ್ಯಾಲಿಮೈಡ್ ಸಿಂಥಸಿಸ್ ವೆರಿ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್. ಅಲ್ಲಿ ಯಾಕೆ ಆರೋಮ್ಯಾಟಿಕ್ ಅಮೈನ್ಸ್ನ ಸಿಂಥಸೈಸ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳೋ ಕ್ವೆಶನ್ಸ್ನ ಕೇಳ್ಬೋದು. ಸೊ ಬಿ ಪ್ರಿಪೇರ್ಡ್ ವೆಲ್ ಫಾರ್ ದಿಸ್ ಸೆಕ್ಟರ್. ಮೈನ್ಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ಕನೆಕ್ಟ್ಸ್ ಲಾಟ್ ಆಫ್ ಬೇಸಿಕ್ಸ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಎಲ್ಲ ನೀವು ಏನೇನು ಕಲ್ತಿರ್ತೀರ ಅದಕ್ಕಿಂತ ಮುಂಚೆ ಎಲ್ಲ ಬೇಸಿಕ್ಸ್ನ ಕನೆಕ್ಟ್ ಮಾಡುವಂತಹ ಚಾಪ್ಟರ್ ಇದು. ಇಂಟ್ರೆಸ್ಟಿಂಗ್ ಕೂಡ. ಮತ್ತು PKB ವ್ಯಾಲ್ಯೂ ಬೇಸಿಸ್ ಮೇಲೆ ಕ್ವೆಶನ್ಸ್ ಕೇಳ್ಬೋದು. ಯಾಕೆ ಅಥವಾ ಗೇಷಿಯಸ್ ಫೇಸ್ನಲ್ಲಿ, ಅಕ್ವೇಸ್ ಫೇಸ್ನಲ್ಲಿ ಬೇಸ್ ಸ್ಟ್ರೆಂತ್ ಬೇಸ್ ಮೇಲೆ ಕ್ವೆಶನ್ಸ್ನ ಕೇಳ್ಬೋದು. ಸೊ ಬಯೋಮಾಲಿಕ್ಯೂಲ್ಸ್ ಬಂದಾಗ, ಬಯೋಮಾಲಿಕ್ಯೂಲ್ಸ್ನಲ್ಲಿ ಟೋಟಲ್ ವೇಟೇಜ್ ಬಂದು ಜಸ್ಟ್ 0.9 ಅಲ್ಲ, 0.9 ಮಾರ್ಕ್ಸ್. ಟೋಟಲ್ ವೇಟೇಜ್ ಇಸ್ 0.9. ಓಕೆ, ಸೊ 9 ಮಾರ್ಕ್ಸ್ ಅಷ್ಟು ಕ್ವೆಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ. ಪಾರ್ಟ್ ಎ ನಲ್ಲಿ 2 ಕ್ವೆಶನ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ. ಪಾರ್ಟ್ ಬಿ ನಲ್ಲಿ 1 ಕ್ವೆಶನ್ ಕ್ಯಾರಿಂಗ್ 2 ಮಾರ್ಕ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಜೊತೆಗೆ ಪಾರ್ಟ್ ಡಿ ನಲ್ಲಿ 1 5 ಮಾರ್ಕ್ ಕ್ವೆಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ. ಬಯೋಮಾಲಿಕ್ಯೂಲ್ಸ್ನಲ್ಲಿ ಡೈರೆಕ್ಟ್ ಕ್ವೆಶನ್ ಆಗಿರುತ್ತೆ. ಥಿಯಾರಿಟಿಕಲ್ ಚಾಪ್ಟರ್, ಲಾಟ್ಸ್ ಆಫ್ ಇಕ್ವೇಷನ್ಸ್ ಇಲ್ಲ. ಥಿಯಾರಿಟಿಕಲ್ ಚಾಪ್ಟರ್ ಆಗಿರೋದ್ರಿಂದ ಮೆಮರಿ ಬೇಸ್ಡ್ ಕ್ವೆಶನ್ಸ್ ತುಂಬ ಇದೆ. ಇಲ್ಲಿ ಹೈಯರ್ ಆರ್ಡರ್ ಟೈಪ್ ಆಫ್ ಕ್ವೆಶನ್ಸ್ ಯಾವುದೂ ಇಲ್ಲ. ಅಮೈನ್ಸ್ನಲ್ಲಿ ಮಾತ್ರ 1 ಕ್ವೆಶನ್ 1 ಮಾರ್ಕ್ ಇದು, ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಸೊ ಆಸ್ ಐ ಟೋಲ್ಡ್ ಯು 2 ಮಾರ್ಕ್ ಕ್ವೆಶನ್ಸ್ ಅಂತ ಹೇಳಿ ಬಂದಾಗ ಪಾರ್ಟ್ ಬಿಗೆ ಡೆಡಿಕೇಟೆಡ್ ಚಾಪ್ಟರ್ಸ್ ಇದಾಗಿರುತ್ತೆ, ಬೇಸ್ಡ್ ಆನ್ ಮಾಡೆಲ್ ಪೇಪರ್ ರೆಫರೆನ್ಸ್. ಅದು ನಿಮ್ಮ ಫೈನಲ್ ಇಯರ್ನಲ್ಲಿ ಕ್ವೆಶನ್ ಕೈಗೆ ಬಂದಾಗಲೇ ವ್ಯಾಲಿಡೇಟ್ ಆಗುತ್ತೆ. ನಾನು ಇಲ್ಲಿ ಬರೆದಿರೋದು ಅಲ್ಲಿ ಕೊಟ್ಟಿರುವಂಥದ್ದು 100% ಟ್ರೂ ಅಂತ ಹೇಳಿ. ಈ ಥರ ಬರಬಹುದು ಅಂತ ಹೇಳುವಂಥದ್ದು ನನ್ನ ಒಂದು ಸ್ಟ್ರಾಂಗ್ ಅಭಿಪ್ರಾಯ ಅಂತ ಹೇಳ್ಬೋದು. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಈ ಕ್ವೆಶನ್ಸ್ ಈ ಚಾಪ್ಟರ್ಸ್ಗಳಿಂದ ಬರಬಹುದು. ದಟ್ ಈಸ್ ಮೈ ಒಪಿನಿಯನ್ ಅಷ್ಟೇ. ಇಟ್ ಇಸ್ ನಾಟ್ ಅ ಫ್ಯಾಕ್ಟ್. ಒಪಿನಿಯನ್ ಫ್ರೇಮ್ಡ್ ಬೈ ದ ರಿಸರ್ಚ್ ಆಫ್ ಮಾಡೆಲ್ ಪೇಪರ್ ಸ್ಟಡಿ. ಆಯಿತಾ? ಈ ಕ್ವೆಶನ್ಸ್ ಈ ಚಾಪ್ಟರ್ಸ್ಗಳಿಂದ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರಬಹುದು. ನೆಕ್ಸ್ಟ್ ಹೈಯರ್ ಆರ್ಡರ್ ಥಿಂಕಿಂಗ್ಸ್ ಕ್ವೆಶನ್ಸ್ಗಳು 1 ಮಾರ್ಕ್ ಇದು. ನಾನು ಹೇಳಿದೆ, ಮತ್ತೆ ಹೇಳ್ತಾ ಇದ್ದೀನಿ. ಸೊ ಬಿ ಕೇರ್ಫುಲ್ ವಿತ್ ದಿಸ್ ಚಾಪ್ಟರ್. ಹಾಗೆ ನಿಮ್ಮ ಟೋಟಲ್ ಚಾಪ್ಟರ್ಸ್ ಕ್ವೆಶನ್ ಪೇಪರ್ದು ವೆಯ್ಟೇಜನ್ನು ಅಬ್ಸರ್ವ್ ಮಾಡಿದ್ರೆ ಟೋಟಲ್ ನಿಮಗೆ 115 ಮಾರ್ಕ್ಸ್ನಲ್ಲಿ ಯು ಜಸ್ಟ್ ಹ್ಯಾವ್ ಟು ರೈಟ್ 70 ಮಾರ್ಕ್ಸ್. ರಿಮೆಂಬರ್ ಬೇಸ್ಡ್ ಕ್ವೆಶನ್ಸ್ ಅಂದರೆ ಡೈರೆಕ್ಟ್ ಡೆಫಿನಿಷನ್ಸ್, ಡೈರೆಕ್ಟ್ ಆಗಿರುವಂತಹ ಡಿಫ್ರೆನ್ಸಸ್ ಏನೆಲ್ಲ ಇದೆಯೋ, ಡೆಫಿನಿಷನ್ಸ್ ಆಗಿರ್ಬೋದು, ಫಾರ್ಮುಲಾ ಸಬ್ಸ್ಟಿಟ್ಯೂಷನ್ ಆಗಿರ್ಬೋದು, ಅದರ ಬೇಸಿಸ್ ಮೇಲೆ 115 ಕ್ವೆಶನ್ಸ್ನಲ್ಲಿ 46 ಮಾರ್ಕ್ಸ್ ವಿಲ್ ಕಮ್ ಫ್ರಮ್ ರಿಮೆಂಬರ್ ಪಾರ್ಟ್ ಆ್ಯಂಡ್ 35 ಮಾರ್ಕ್ಸ್ ವಿಲ್ ಕಮ್ ಫ್ರಮ್ ಅಂಡರ್ಸ್ಟ್ಯಾಂಡಿಂಗ್ ಪಾರ್ಟ್. 19 marks will come from applied level of questions and 15 marks will come from higher order thinking skill questions. So who are going to top this chemistry exam? Be careful, do not lose marks here. And one more interesting fact is, so 49 questions irutte total ನಿಮ್ಮ chemistry paper ನಲ್ಲಿ. You're going to answer only 35 and I bet ಈ ಇಯರ್ನಲ್ಲಿ ತುಂಬ ಜನ ಸ್ಟೂಡೆಂಟ್ಸಿಗೆ 70 on 70 ಈಸಿಯಾಗಿ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬಿಕಾಸ್ ಸೋ ಮೆನಿ ಚಾಯ್ಸಸ್ ನಿಮಗೆ ಕೊಟ್ಟಿದ್ದಾರೆ ಅವರು ಕ್ವೆಶನ್ ಪೇಪರ್ನಲ್ಲಿ. ಸೊ ಐ ಹೋಪ್ ದಿಸ್ ದ ಡಿಸ್ಕಷನ್ ಆನ್ ದ ಬ್ಲೂ ಪ್ರಿಂಟ್ ಈಸ್ ಈಸಿ ನೌ ಫಾರ್ ಯು. ನೀವು ಈ ವಿಡಿಯೋವನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ನೀವು ಯಾವುದೆಲ್ಲ ಲೆಸನ್ಸ್ನಲ್ಲಿ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿಗೆ ಫೋಕಸ್ ಮಾಡಬೇಕು ಅಂತ ಹೇಳೋದಕ್ಕೆ ದಿಸ್ ವಿಡಿಯೋ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಸೊ ನಿಮಗೆ ಇವಾಗ ಗೊತ್ತಾಗಿದೆ ಒಂದು ಕ್ವೆಶನ್ ಪೇಪರ್ ಅಂತ ಹೇಳಿದ ತಕ್ಷಣ ನಾನು ಎಲ್ಲಿ ಜಾಸ್ತಿ ಫೋಕಸ್ ಮಾಡಬೇಕು, ಎಲ್ಲಿ 1 ಮಾರ್ಕ್ ಕ್ವೆಶನ್ಸ್ ಅವರು ಟ್ವಿಸ್ಟ್ ಮಾಡಿ ಕೇಳ್ತಾರೆ, ಮಾಡಲ್ಲ ಅಂತ ಹೇಳಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಥಮ್ಸ್ ಅಪ್ ಅಥವಾ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಭಿಪ್ರಾಯವನ್ನು ತಿಳಿಸಬಹುದು. ಸೊ ನಾನು ನಿಮ್ಮ ಮೆಸೇಜಸ್ಸಿಗೋಸ್ಕರ ಕಾಯ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.